ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲೂ ಕೂಡ ಪರ ವಿರೋಧ ಚರ್ಚೆ ನಡೀತಾ ಇದೆ. ನಾಳೆ ಅಹಿಂದ ಸಮುದಾಯಗಳ ನಾಯಕರಿಂದ ಕೂಡ ಮೀಟಿಂಗ್. ಇವತ್ತು ಒಕ್ಕಲಿಗ ಸಮುದಾಯದಿಂದ ಮೀಟಿಂಗ್ ಆದ್ರೆ ನಾಳೆ ಅಹಿಂದ ಸಮುದಾಯದಿಂದ ಕೂಡ ಮೀಟಿಂಗ್ ನಡೆಯುತ್ತೆ. ಇನ್ನು ಅಲ್ಪಸಂಖ್ಯಾತ, ದಲಿತ, ಒಬಿಸಿ ಸಮುದಾಯದ ನಾಯಕರು ಸಭೆ ಕರೀತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ಹೇಳಿದ ಪ್ರಕಾರ ಒಕ್ಕಲಿಗ, ಲಿಂಗಾಯತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ಮೀಟಿಂಗ್ ಇವತ್ತಿದೆ. ನಾಳೆ ಅಲ್ಪಸಂಖ್ಯಾತ, ದಲಿತ, ಒಬಿಸಿ ಸಮುದಾಯದ ನಾಯಕರ ಸಭೆ ಇದೆ. ಅಂದ್ರೆ ಇವರು ಜಾತಿ ಜನಗಣತಿಯನ್ನ ಅನುಷ್ಠಾನ ಮಾಡಿ ಅಂತ ಒತ್ತಾಯಿಸ್ತಾ ಇರುವಂತ ಸಮುದಾಯದವರು. ಸಚಿವ ಎಚ್ ಸಿ ಮಹದೇವಪ್ಪ ಇಲ್ಲವೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತಂತೆ. ಸಿಎಂ ಮೇಲೆ ಒತ್ತಡ ತರಬೇಕು, ಅದ್ರ ಬಗ್ಗೆ ಸಭೆ ನಡೆಸ್ತಾರೆ ಈ ನಾಯಕರು. ಎಲ್ಲರೂ ಒಗ್ಗಟ್ಟಾಗಿ ವರದಿಯನ್ನ ಜಾರಿಗೆ ಆಗ್ರಹಿಸೋದಕ್ಕೆ ಅಂತೇಳಿ ಚರ್ಚೆ ಆಗುತ್ತಂತೆ. ಇನ್ನು ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ವರದಿ ಜಾರಿಗೆ ಆಗ್ರಹಿಸುವಂತೆ ಒಂದು ಒಕ್ಕೊರಲಿನ ಸ್ವರ ಬೇಕಲ್ಲ, ಅದಕ್ಕಾಗಿ ನಡೆಯುವಂತ ಮೀಟಿಂಗ್ ಇದು. ಈಗಾಗಲೇ ಪ್ರಬಲ ಸಮುದಾಯಗಳಿಂದ ವರದಿ ಜಾರಿಗೆ ವಿರೋಧ ಇದೆ. ಪ್ರಬಲ ಸಮುದಾಯ ಅಂದ್ರೆ ಒಕ್ಕಲಿಗ, ಲಿಂಗಾಯತ ಸಮುದಾಯದಿಂದ. ಅದ್ರ ಜೊತೆಗೆ ಈಗ ಯಾದವ, ಗೊಲ್ಲ ಬೇರೆ ಸೇರ್ಕೊಂಡು ಬಿಟ್ಟಿದ್ದಾರೆ, ನಮ್ಮನ್ನು ಬೇರ್ಪಡಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಇನ್ನು ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲೂ ಅವರು ವಿರೋಧಿಸೋ ಸಾಧ್ಯತೆ ಇದೆ. ಅಂದ್ರೆ ಈ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಾವು ಯಾತಕ್ಕಾಗಿ ಒತ್ತಾಯವನ್ನ ತರಬೇಕು, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಜನರಿಗೆ ಹೇಗೆ ಅನುಕೂಲ ಆಗುತ್ತೆ, ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ, ಅಂದರೆ ಈಗ ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ಇರ್ಬೋದು, ಅದೇ ರೀತಿಯಾಗಿ ಒಬಿಸಿ ಸಮುದಾಯ ಪೂರ್ತಿಯನ್ನು ಸೇರಿಸ್ಕೊಂಡ್ರೆ ಎಷ್ಟು ಜನಸಂಖ್ಯೆ ಆಗುತ್ತೆ. 2015ರಲ್ಲಿ ಇದು ಜಾತಿ ಗಣತಿ ಆಗಿರೋದ್ರಿಂದ ಅಲ್ಲಿಗೂ ಇಲ್ಲಿಗೂ ಎಷ್ಟು ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ಬೋದು. ಹಂಗೆ ನೋಡ್ತಾ ಹೋದರೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ಇನ್ನೂ ಜನಸಂಖ್ಯೆ ಜಾಸ್ತಿನೇ ಆಗಿರುತ್ತಲ್ವಾ. ಹಾಗಾಗಿ ಈ ಒಂದು ಅಹಿಂದ ಸಮುದಾಯಕ್ಕೆ ಬಹಳ ಉಪಯುಕ್ತ ಆಗುವಂಥ ಜಾತಿ ಗಣತಿ ಇದು ಅನ್ನುವಂಥ ಕಾರಣಕ್ಕೆ ಅಹಿಂದ ಸಮುದಾಯದಿಂದ ಕೂಡ ನಾಳೆ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡೋಣ ಇವತ್ತು ನಡೆಯುವಂಥ ಒಕ್ಕಲಿಗ ಸಭೆ, ನಾಳೆ ನಡೆಯುವಂಥ ಮೀಟಿಂಗ್ ಏನಾಗುತ್ತೆ ಅಂತ. ಜೋರಾಯಿತು ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಜಾತಿ ಗಣತಿ ದಂಗಲ್. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಲೇವಡಿ ಮಾಡಿದ್ದಾರೆ. ಕೇವಲ ಲಿಂಗಾಯತ, ಒಕ್ಕಲಿಗ, ಒಬಿಸಿ ಕಡಿಮೆ ಜನಸಂಖ್ಯೆ ಇರೋದು, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಕಡಿಮೆ ಅನ್ನೋದನ್ನ ನೋಡೋದಕ್ಕೆ ಹೋಗಬೇಡಿ ನೀವು. ಸಿದ್ದರಾಮಯ್ಯ ಹಿಂದೂ ಧರ್ಮವನ್ನೇ ಒಡೆಯೋದಕ್ಕೆ ಹೊರಟಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಈ ರೀತಿ ಕಿಡಿಕಾರಿರೋದು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅಂತ ಮಾಡ್ತಿರೋ ನಾಟಕ ಇದು. ಲಿಂಗಾಯತ, ಒಕ್ಕಲಿಗ, ಒಬಿಸಿಯಲ್ಲಿ ಉಪಜಾತಿ ಲೆಕ್ಕ ಹಾಕಲಾಗಿದೆ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಉಪಜಾತಿ ಲೆಕ್ಕ ಹಾಕಿಲ್ಲ ಅಂತೇಳಿ ಪ್ರತಾಪ್ ಸಿಂಹ ಅವರು ವಾಗ್ದಾಳಿಯನ್ನು ನಡೆಸಿರೋದು. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಒಬ್ಬೊಬ್ಬರು ಯಾವ ರೀತಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅಂತ. ಇತ್ತ ಪ್ರತಾಪ್ ಸಿಂಹ ಅವರು ಕೂಡ ಲೇವಡಿ ಮಾಡಿದ್ದಾರೆ. ಕಡೆ ಪಕ್ಷ, ಇನ್ನೊಂದು ಕಡೆ ವಿಪಕ್ಷ, ಇಬ್ಬರನ್ನೂ ಕೂಡ ಕುರಿ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ರಿಯಲ್ ಇಶ್ಯೂಸನ್ನ ಬಿಟ್ಬಿಟ್ರು, ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ. ಒಂದು ಕಡೆ ಈ ಜಾತಿ ಗಣತಿ, ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ, ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ತಂತ್ರಗಾರಿಕೆ, ಅವರು ಇಟ್ಕೊಂಡಿರುವಂಥ ದುರುದ್ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಎಲ್ಲ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನ ಅನ್ನೋದನ್ನ ಇವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಅವರು ಅಹಿಂದ ಕಟ್ಟಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಹೇಳಿ ಅಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರ ಜೊತೆಗೆ ಹಿಂದುಳಿದ ದಲಿತ ಅಂತೇಳಿ ನಮ್ಮ ಹಿಂದೂ ಸಮಾಜದ ಒಂದಷ್ಟು ಜನ ಸೇರಿಸ್ಕೊಂಡು ರಾಜಕೀಯ ನೆಲೆಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿ ಆದರು. ಈಗ 2ನೇ ಸರಿ ಮುಖ್ಯಮಂತ್ರಿಯಾಗಿ ಮುಸಲ್ಮಾನರ ಸಂಖ್ಯೆಯನ್ನು ವೃದ್ಧಿಯನ್ನು ಮಾಡಿ ಜಾತಿ ಗಣತಿಯಲ್ಲಿ ಹಿಂದೂಗಳನ್ನ ಎಲ್ಲಾ ಜಾತಿಗಳನ್ನು ಕೂಡ ಒಡಿಬೇಕು ಅಂತ ಹೇಳಿ ಈ ಜಾತಿ ಗಣತಿಯ ಈ ಸ್ಯಾಂಪಲ್ ಸರ್ವೆ ಮುಖಾಂತರವಾಗಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಅಂಕಿಅಂಶಗಳನ್ನ ಇವತ್ತು ಹೊರಗಡೆ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳದಲ್ಲೇ ನೀವೆಲ್ಲ ಜಾತಿವಾರ ಸಭೆಗಳನ್ನು ಮಾಡಲಿಕ್ಕೆ, ಶಾಸಕರ ಸಭೆಯನ್ನು ಕರೀಲಿಕ್ಕೆ ನೀವು ಹೊರಟಿದ್ದೀರಿ. ಒಂದು ಕಡೆ